ಹರಿ ಓಂ ವೆಲ್ಕಮ್ ಬ್ಯಾಕ್ ಟು ಹನಿಧ್ವನಿ ಯೂಟ್ಯೂಬ್ ಚಾನಲ್. ಸ್ಯಾಟರ್ಡೇ ಈವ್ನಿಂಗ್ ವ್ಲಾಗ್ ಇದು. ಸ್ಯಾಟರ್ಡೇ ನೈಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಅವರೆಕಾಳನ್ನು ಬಿಡಿಸ್ಕೊಂಡು ಅವರೆಕಾಳು ಪಲ್ಯ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಡೈರೆಕ್ಟ್ ನಾನು ಕುಕ್ಕರ್ಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು, ಈರುಳ್ಳಿ, ಟೊಮೊಟೊ ಆ್ಯಡ್ ಮಾಡಿಕೊಂಡು, ಟೊಮೊಟೊ ಇದು ಚಿಕ್ಕದಿರೋದ್ರಿಂದ ಕಟ್ ಮಾಡ್ಕೊಂಡಿಲ್ಲ, ಹಾಗೆ ಹಾಕ್ಕೊಳ್ತೀನಿ. ಅದು ಹಾಗೆ ಚೆನ್ನಾಗಿ ಬೇಯುತ್ತೆ. ಹಾಗೆ ಅವರೆಕಾಳು ಹಾಕ್ಕೊಳ್ತಾ ಇದ್ದೀನಿ, ಒಂದು ಬೌಲಷ್ಟು. ನೆಕ್ಸ್ಟು ತರಕಾರಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬರೀ ಅವರೆಕಾಳು ತಿನ್ನೋದಕ್ಕಿಂತ ತರಕಾರಿ ಆ್ಯಡ್ ಮಾಡಿದ್ರೆ ರುಚಿ ಚೆನ್ನಾಗಿರುತ್ತೆ ಅಂತ ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕ್ಕೊಂಡು, ಸಾಂಬಾರು ಪುಡಿ, ಖಾರದ ಪುಡಿ, ತೆಂಗಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು, ಹಾಗೆ ಇನ್ನೊಂದು ಬಾಣಲಿನಲ್ಲಿ ಶೇಂಗಾ ಮತ್ತು ಕುರ್ಷಣಿ ಕಾಳನ್ನು ಹುರಿದು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಯಾವುದೇ ಪಲ್ಯ ಆಗಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಸ್ಟೋರ್ ಮಾಡಿ ಇಟ್ಕೊಂಡು ಕೂಡ ಹಾಕ್ಬೋದು. ಅದಕ್ಕಿಂತ ಫ್ರೆಶ್ಶಾಗಿ ಆವಾಗಲೇ ಹುರಿದು ಹಾಕಿದ್ರೆ ಇನ್ನೂ ರುಚಿಯಾಗಿರುತ್ತೆ. ನೆಕ್ಸ್ಟು ಪಲ್ಯಗೆ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು 3 ವಿಷಲ್ಸ್ ಬೇಯಿಸ್ಕೊಳ್ತಾ ಇದ್ದೀನಿ. ನಾನು ರೊಟ್ಟಿ ಮಾಡೋಣ ಅಂತ ಇದ್ದೆ, ನಮ್ಮ ಮನೆಯವ್ರು ಬಂದರು. ಸೊ ವೀಡಿಯೋ ಮಾಡ್ತಾಯಿಲ್ಲ, ರೊಟ್ಟಿ ಹೊಲಿಸೋದು ಅಂತೇಳಿ ಕಾಮಿಡಿ ಮಾಡಿಕೊಂಡು ನನ್ನದು ವೀಡಿಯೋ ಮಾಡ್ತಾಯಿದ್ರು. ನಂದು ಮಾಡಿ ವೀಡಿಯೋ ಮಾಡೋದು ನೋಡಿ ನಮ್ಮ ಧ್ವನಿನೂ ಕೂಡ ನಂದು ವೀಡಿಯೋ ಮಾಡೋಪ್ಪ ಅಂತ ಹೇಳ್ತಾಯಿದ್ರು. ಈಗ ಪಲ್ಯ 3 ವಿಷಲ್ಸ್ ಆಗಿದೆ, ಚೆನ್ನಾಗಿ ಬೆಂದಿದೆ. ತರಕಾರಿ ಸ್ವಲ್ಪ ಕಾಳು ಎಲ್ಲ ಚೆನ್ನಾಗಿ ಬೆಂದು ಚೆನ್ನಾಗಿರುತ್ತೆ ಟೇಸ್ಟು. ಮೇನ್ ಇಂಗ್ರೀಡಿಯೆಂಟು ಕುರ್ಷಣಿ ಕಾಳು, ಶೇಂಗಾ ಪುಡಿ, ಹಾಗೆ ತೆಂಗಿನಕಾಯಿ ಹಾಕೋದ್ರಿಂದ ರುಚಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಪಲ್ಯ ಎಲ್ಲ ಆದಮೇಲೆ ಅಕ್ಕಿ ರೊಟ್ಟಿಯನ್ನು ನೀಟಾಗಿ ನೀರು ಹಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ಅಕ್ಕಿ ರೊಟ್ಟಿ ಎಲ್ಲ ಮಾಡೋದು ವೀಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು. ಹಾಗೆ ಬ್ರಾಹ್ಮಿ ಪೌಡರು ತಿನ್ನಿಸೇ ಇರಲಿಲ್ಲ ಊರಿಗೆ ಹೋದಾಗಿಂದ. ಹಾಗೆ ಯಾರಪ್ಪ ಬ್ರಾಹ್ಮಿ ಪೌಡರ್ಗೆ ಜೇನುತುಪ್ಪ ಹಾಕಿ ತಿನ್ನಿಸ್ತಾಯಿದ್ರು. ಬ್ರಾಹ್ಮಿ ಪೌಡರ್ ತಿನ್ನಿಸೋದ್ರಿಂದ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ, ಆಲ್ರೆಡಿ ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ. ಹಾಗೆ ಮಜ್ಜಿಗೆಗೆ ಮಸಾಲ ಮಜ್ಜಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯನ್ನು ರುಬ್ಬಿಟ್ಟು ಮಜ್ಜಿಗೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮೃದುವಾಗಿರುವಂಥ ಅಕ್ಕಿ ರೊಟ್ಟಿ ಜೊತೆಗೆ ರುಚಿಕರವಾಗಿರುವಂಥ ಅವರೆಕಾಳು ಪಲ್ಯ ರೆಡಿಯಾಗಿದೆ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಯಾರೆಲ್ಲ ಈ ಥರ ಟ್ರೈ ಮಾಡಿಲ್ಲ ಅಂದರೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಒಟ್ಟಿಗೆ ಕೂತು ಊಟ ಎಲ್ಲ ಮುಗಿಸಿ ಜೊತೆಗೆ ಮಸಾಲ ಮಜ್ಜಿಗೆ ಕುಡಿದು, ನಾನು ಕುಡಿಲಿಲ್ಲ ಯಾಕಂದರೆ ನನಗೆ ಸ್ವಲ್ಪ ಗಂಟಲು ನೋವೆಲ್ಲ ಇತ್ತು. ಅದಕ್ಕೆ ಸ್ವಲ್ಪ ಕಷಾಯ ಮಾಡ್ಕೊಳ್ತಾ ಇದ್ದೆ, ಕೋಲ್ಡು, ತಲೆನೋವೆಲ್ಲ ಇತ್ತು. ಲವಂಗ, ಕಾಳುಮೆಣಸು, ಅರಿಶಿನ ಪುಡಿ, ಉಪ್ಪು, ತುಳಸಿ ಎಲೆ, ಹಾಗೆ ದೊಡ್ಡಪತ್ರೆ ಎಲೆ ಎಲ್ಲದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ 1 ಲೋಟ ಇರೋ ನೀರನ್ನು ಅರ್ಧ ಲೋಟ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಕಷಾಯ ಮಾಡಿಕೊಂಡು ಕುಡಿದೆ. ಹಾಗೆ ನನಗೆ ಡ್ರಾಯಿಂಗ್ಸ್ ಅಂದರೆ ಇಷ್ಟ. ಅಪ್ಪಾಜಿ ಡ್ರಾಯಿಂಗ್ ಬರೆಸ್ಕೊಡ್ತಾ ಇದ್ದರು. ಹಾಗೆ ನಮ್ಮ ಫೇವ್ರೆಟ್ ಶೋ ಸರಿಗಮಪ ನೋಡಿಕೊಂಡು ಸ್ವಲ್ಪ ಸ್ಟೀಮ್ ತೊಗೊಂಡು ನೈಟ್ ಬೇಗನೆ ಮಲ್ಕೊಂಡ್ವಿ. ಇದು ನನ್ನ ಪುಟ್ಟ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.